ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಮತ್ತೊಂದು ಕೊಲೆ, ಪಾಗಲ್ ಪ್ರೇಮಿ ಪರಾರಿ. ಹುಬ್ಬಳ್ಳಿ ಪ್ರೀತಿ ನಿರಾಕರಿಸಿದ ಯುವತಿಯನ್ನು ಇಂದು ಬೆಳಗಿನ ಜಾವ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ನಡೆದಿದೆ. ನಗರದ ವೀರಾಪುರ ಓಣಿ ನಿವಾಸಿ ಅಂಜಲಿ ಅಂಬಿಗೇರ 20 ವರ್ಷ ಸಾವನ್ನಪ್ಪಿದ ಯುವತಿಯಾಗಿದ್ದು, ಈಕೆಗೆ ಅಧಿ ಏರಿಯಾದ ಇಶಾವಾ ಗಿರೀಶ್ ಸಾವಂತ 21 ವರ್ಷ ಎಂಬಾತ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆಂದು ತಿಳಿದು ಬಂದಿದೆ. ಏನಿದು ಘಟನೆ? ನೇಹಾ ಹಿರೇಮಠ್ ಕೊಲೆ ಮಾಸುವ ಮುನ್ನವೇ ಮತ್ತೊಂದು ಕೊಲೆ. ಈಶವ ಎಂಬಾತ ಹುಚ್ಚು ಪ್ರೇಮಿಯಾಗಿದ್ದು, ಕಳೆದ ಹಲವಾರು ದಿನಗಳಿಂದ ಅಂಜಲಿಗೆ ಪ್ರೀತಿಸುವುದು ಪೀಡಿಸುತ್ತಿದ್ದನಂತೆ. ಆದರೆ ಅಂಜಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಇಂದು ಬೆಳ್ಳಂಬೆಳಗ್ಗೆ ಗುಡಿ ಓಣಿಯಲ್ಲಿನ ಅಂಜಲಿ ನಿವಾಸಕ್ಕೆ ಬೆಳಗಿನ ಸುಮಾರು 5:30ಕ್ಕೆ ತೆರಳಿ ಮನೆಯ ಕದ ಬಡಿದು ಅಂಜಲಿ ಹೊರಬಂದ ಕೂಡಲೇ ಏಕಾಏಕಿ ಅಂಜಲಿ ಕುತ್ತಿಗೆ ಹೊಟ್ಟೆಗೆ ಚಾಕು ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಎಂದು ಹೇಳಲಾಗುತ್ತಿದೆ. ಸದ್ಯ ಸ್ಥಳಕ್ಕೆ ಬೆಂಡಿಗೇರಿ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ. ಅವ ಕ್ಲಾಸ್ಮೇಟ್ ಅಂತಿದ್ದಾರಿ, ಅಷ್ಟೊಂದು ರಿಲೇಶನ್ಶಿಪ್ ಇದ್ದಿದ್ದಿಲ್ಲ. ಅವ 5 ಗಂಟೆಗೆ ಬಂದಾನ್ರಿ. ಒಂದ್ಸಲ ಬಾರಿಸ್ದಾಗ ತೆಗ್ದಿಲ್ಲ ನಾವು. 2ನೇ ಸತಕ್ಕೆ ನಮ್ಮ ಇನ್ನೊಬ್ಬಾಕಿ 3ನೇದಕ್ಕೆ ಅಕ್ಕ ಅದಾಳ್ರಿ. ಅಕ್ಕಿ ತೆಗ್ಯಾಕ ಹೋಗ್ಬೇಡ ಅಂದಿಲ್ರಿ, ಈಕಿ ಹೋಗಿದ್ಲ. ತೆಗಿಬೇಡ ಅಂದ್ರೆ ಅವ ಚಾಕುವಿಂದ ಇಟ್ಕೊಂಬಂದ. ನಮ್ಮ ಅಜ್ಜಿ ಮಕ್ಕೊಂದಿದ್ರಿ. ಅಜ್ಜಿ ಯಾರು ಹೆಂಗೆ ಮಾತಾಡ್ತಾರಲ್ಲ ಹಂಗೆ ಬಂದು ಮಾತಾಡ್ಯಾನ್ರಿ. ಚಾಕು ಇಟ್ಕೊಂಬಂದಿದ್ದು ಗೊತ್ತಿಲ್ಲರಿ ನಮ್ಗೆ. ಅವ ನಮ್ಮ ಅಜ್ಜಿಗೆ ಎಬ್ಬಿಸಂದ. ನಮ್ಮ ಅಜ್ಜಿಗೆ ಎಬ್ಬಿಸಿ ನಮ್ಮ ಅಕ್ಕ ಈಗ ತಿರ್ಕೊಂಡಲ್ರಿ. ಆಕಿಗೆ ಬರ್ತಿಲ್ಲ ಅಂದ್ರೆ ನಾ ಎದಕ್ಕೆ ಬರ್ಬೇಕು? ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ತಂಗ್ಯಾರು ಬಿಟ್ಟು ಬರಂಗಿಲ್ಲ ಅಂದಲ್ರಿ. ಆಕಿ ಬರ್ಲಾರ್ದಕ್ಕೆ ನಮ್ಮ 3ನೇದಕ್ಕೊಂದು ಉಗಿಸಾಕಿನ ಕೈ ಹಿಡಿದು ಜಕ್ಕೊಂಡು ಹೋಗಿ ಕುತ್ತಿಗೆ ಚಾಕು ಹಾಕ್ಬಿಟ್ಟಾನ್ರಿ. ಕುತ್ತಿಗೆ ಹಾಕ್ಯಾನ, ಹೊಟ್ಟಿಗೆ ಹಾಕ್ಯಾನ, ಹೆದಿಗೂ ಹಾಕ್ಯಾನ್ರಿ. ಈಗ ಒಲ್ಲೆ ಅಂದಿದ್ದಕ್ಕೆ ಈ ಥರ ಮಾಡ್ಯಾನೇನ್ರಿ? ಒಲ್ಲೆ ಆಕೆ ಏನು ಅವನ ಜೊತೆ ಅಷ್ಟೊಂದು ಇವತ್ತು ಮನೆಗೆ ಬಂದಾಗ ನಿಮ್ಮ ಜೊತೆ ಒಲ್ಲೆ ಅಂದಲ್ರಿ. ಆಕೆ ಒಮ್ಮೆ ಬೆದರಿಕೆ ಹಾಕಿದ್ದ ಅಂತ್ರಿ. ನೀ ನನ್ನ ಜೊತೆ ಮೈಸೂರಿಗೆ ಬರಲಿಲ್ಲ ಅಂದ್ರೆ ನೀರಂಜಿ ಮಗಳದಾತಲ್ಲ, ನಿನಗೂ ಹಂಗೆ ಆಗ್ತೈತೆ ನೋಡಿ ಅಂದಿದ್ದ ಅಂತ್ರಿ. ಅದ ಪೊಲೀಸ್ರಿಗೆ ಹೇಳಿದ್ವಿ ನಾವು. ಅವರೆಲ್ಲ ಮೂಢನಂಬಿಕೆ ಅನ್ಕೊಂಡಿದ್ರಿ. ನಾವು ಪೊಲೀಸ್ರಿಗೆ ಹೇಳ ಸುಮ್ಮನಿದ್ದೀವಿ ರೀ. ಇವತ್ತು ಬಂದು ಹಿಂಗೆ ಮಾಡ್ಯಾನ್ರಿ. ಅವ್ನಿಗೆ ಶಿಕ್ಷೆ ಆಗ್ಬೇಕ್ರಿ. ಅವ್ನಿಗೆ ಉಳಿಸ್ಬಾರ್ದ್ರಿ, ಎನ್ಕೌಂಟ್ರ್ ಮಾಡ್ಬೇಕು. ಇನ್ನೊಂದು ಹೆಣ್ಮಕ್ಳಿಗೆ ಇವ್ರು ನೋಡಿ ಇನ್ನೊಬ್ರು ಕಲಿತಾ. ಈಗ ನಮ್ಮ ಅಕ್ಕನ ಜೀವ ಹೋದಂಗೆ ಇನ್ನೊಬ್ರಿಗೆ ಹೋಗ್ಬಾರ್ದು, ಇನ್ನೊಂದು ಹೆಣ್ಮಕ್ಳು ಹೋಗ್ಬಾರ್ದು. ಹಂಗೆ ಆಗ್ತೈತೆ ಅಂದಿದ್ದಾರೆ. ಅವ ಈಗ ಪೊಲೀಸ್ರಿಗೆ ಹೇಳಿದ್ವಿ. ಅವರೆಲ್ಲ ಮೂಢನಂಬಿಕೆ ಹಂಗೆ ಓದಿದ್ರಿ. ಫಸ್ಟ್ ಹುಡುಗಿಗೆ ಇವನಿಗೂ ಬಿಡ್ಬೇಡ, ಇಬ್ಬರಿಗೂ ಬಿಡ್ಬ್ಯಾಡ್ದ್ರಿ. ಅವ್ರಿಗೆ ಮೂಢನಂಬಿಕೆ ಇದೆಲ್ಲ ಅಂತಂದ್ರಿ. ಹೇಳಿದ್ವಿ ಬಂದು ಹೇಳಿದ್ವಿ. ಅವ್ನಿಗೆ ಬಿಡ್ಬಾರ್ದ್ರಿ. ನಮ್ಮ ಅಕ್ಕಗಾದಂಗೆ ಇನ್ನೊಬ್ಬರು ಹೆಣ್ಮಕ್ಳು ಮರ ಅನ್ಬಾರ್ದು. ಪೂಜಾರಿ ಇತ್ರಿ. ಬಾಗ್ಲ ಬರ್ಸಾತಿದ್ರಿ. ಯಾರಂತ ಕೇಳಿದ್ರು ನಾವು ಗಿರೀಶ್ ಅನ್ನತ್ತಿದ್ದಾರಿ. ಅವ ಯಾವ ಗಿರೀಶ್ ಅಂತಂದು ಬಾಗ್ಲ ತೆಗೆದು ನೋಡಿದಾಗ ಒಳ ಬಂದಾರಿ. ಒಳ ಬರೋಣ ನಮ್ಮ ಅಜ್ಜಿ ಕೇಳಿದ. ಅಜ್ಜಿ ಮಕ್ಕೊಂಡಿದ್ಲು, ಎಬ್ಸಿದೆ ರೀ. ಅಜ್ಜಿ ಕೇಳಿದ, ಅಜ್ಜಿ ಅಂಜಲಿನ ಲವ್ ಮಾಡತ್ತೆ, ನಾನು ಕರ್ಕೊಂಡು ಮದುವೆ ಹಾಕ್ಯವ್ ನಾವು ಇಬ್ರು ಅಂತಂದ್ರೆ. ಅಜ್ಜಿ ಏನಂದ್ಲಿ, ಹಿರಿಯರನ್ನ ಕರ್ಕೊಂಬ ಮಾಡ್ಕೊಡ್ತೇನೆ ಹಿಂಗೆ ಅಂತ ಅಂದಿದ್ದಕ್ಕೆ, ಅಂಜಲಿ ನೀವು ಹೊರಗೆ ಬರ್ತಿಲ್ಲ ನೋಡಿ, ನಿನ್ನ ಕೊಂದು ಹೋಗ್ತೇನೆ ನೋಡಿ ನಾನಂತ ಬೆದರಿಕೆ ಹಾಕಿದ. ಆಕಿ ನಾ ಚಾಕು ತೆಗ್ದು ನೋಡಿದೆ. ಅಕ್ಕ ಹಿಂದೆ ಸರಿ ಅಂತಂದೆ, ಹಿಂದೆ ಸರಿಲಿಲ್ಲ ರೀ. ಅವ ಆಕಿ ಸರಿಲಿಲ್ಲ ರೀ. ಸ್ವಲ್ಪ ದೂರ ಸರಿದ್ಲು. ಬಡ ಹಿಂಗೆ ಚಾಕು ತೆಗೆದು ಒಟ್ಟಿಗೆ ಹಾಕಿದಾರಿ. ಅವ 2 ದಿವಸದಿಂದ ಪೊಲೀಸ್ ಬಂದಿದ್ರು ನೀವು? 2 ದಿವಸ ಇಲ್ಲ ರೀ. ಈ ಸಂಪರ್ಕ ನಮಗೆ ಭಯ ಐತಿ, ನಮ್ಮ ಈ ರೀತಿ ಬೆದರಿಕೆ ಹಾಕಿದ್ದು ಪೊಲೀಸರಿಗೆ ಹೇಳಿದ್ವಿ. ಯಾವಾಗ ಹೇಳಿದ್ರಮ್ಮ? ಈಗ ಹನುಮ ಜಯಂತಿ 8ನೇ ತಾರೀಕು ಇತ್ರಿ. ಅವನ ಬೆದರಿಕೆ ಹಾಕಿದ್ದೆ. ಅವನ ಬೆದರಿಕೆ ಹಿಂಗ ನೇಹಾತರ ಹತ್ಯೆ ಮಾಡ್ತು ಅಂತ ಹೇಳಿದ್ರ ನಮ್ಮ? ಹಂಗೆ ಹೇಳಿಲ್ಲ ರೀ ಅವ್ರ. ಈ ಒಂದು ಹುಡುಗಿ ಕೊಲೆ ಆಗೈತಲ್ಲ, ಅಂಜಲಿ ನನ್ನ ಜೋಡಿ ನೀ ಮೈಸೂರಿಗೆ ಬರಲಿಲ್ಲ, ನಿನ್ ಕೊಂದ ಹೋಗ್ಕೆ ನಾ ಮೈಸೂರಿಗೆ, ನಿನ್ ಕೊಂದು ಮೈಸೂರಿಗೆ ಹೋಗ್ಕೆ ನಂದು ಬೆದರಿಕೆ ಹಾಕಿದ್ದಾರೆ. ಅದನ್ನ ಕೇಳಿ ನಾವು ಬಂದು ಹೇಳಿದೀವಿ ರೀ ಪೊಲೀಸ್. ಅವ್ರು ನಾ ಎಲ್ಲ ಇದು ಎನ್ಕ್ವೈರಿ ಮಾಡ್ತೇವೆ ಅಂತಂದ್ರಿ. ಅವ್ರನ್ನ ಅಲ್ಲಮ್ಮ, ನೀವು ಪೊಲೀಸಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರಿ ಅವಾಗ? ಯಾರ್ಯಾರು ಬಂದಿದ್ರು ಕಂಪ್ಲೇಂಟ್ ಕೊಡಾಕ? ನಾನು ನಮ್ಮ ಅಜ್ಜಿ ಬಂದಿದ್ದು. ಏನಂತ ಕಂಪ್ಲೇಂಟ್ ಕೊಟ್ರಿ? ಅವ ಹಿಂಗೆ ಅಂದಿದ್ದೆಲ್ಲ ಬೆದರಿಕೆ ಹಾಕ್ಯಾನ ಅಂತ ಹೇಳಿದ್ವಿ. ಅವ್ರು ಏನಂದ್ರೆ, ಈಗ ಒಂದು ಆಗೈತಲ್ಲ ಅದನ್ನ ಇದು ಮಾಡ್ತಾರ, ನಾ ಎನ್ಕ್ವೈರಿ ಮಾಡ್ತೇನೆ ತಗೋ, ನಿಮಗೆ ಕರಿತೇನೆ, ಕರ್ದಾಗ ಬರ್ರಿ ನೀವು ಅಂತಂದ್ರು. ಅಂದ್ರೆ ಅವ್ನ ಹುಡ್ಕ್ಯಾಡಿದ್ರಿ, ಅವ್ನ ಸಿಗ್ಲಿಲ್ಲ. ಒಂದು ಹುಡುಗಿದು ಬಂಗಾರ ಬೆಳಿ ತೊಗೊಂಡು ಓಡೋಗ್ಯಾನ್ರಿ ಬದ್ಲಾವ. ನಮ್ಮ ಓಣ್ಯಾಗ ವೀರಾಪುರ ಓಣ್ಯಾಗ ರೀ. ಈಗ 2ನೇದಾಗ ನಮ್ಮ ಅಕ್ಕ ನಾ ಮಾಡಂಗಿಲ್ಲ, ನೀನು ಲವ್ ಮಾಡಂಗಿಲ್ಲ ಅಂದ್ರು ಇದು ಮಾಡಿದ್ದಾರೆ. ಮನೆಗೆ ಬಂದಿಲ್ರಿ. ಅವ ಫೋನ್ ಹಚ್ಚಿ ಬೆದರಿಕೆ ಹಾಕ್ತಿದ್ದಾರೆ. ಯಾರಿಗೆ? ಅಂಜಲಿಗೆ? ಏನಂತ? ನೀನು ನನ್ನ ಮದುವೆ ಮಾಡ್ಕೋತಿಲ್ಲ, ನಿನ್ ಕೊಂದು ಹೋಗ್ಕೆ ನೋಡಿ ನಾನು ಬೆದರಿಕೆ ಹಾಕ್ತಿದ್ದೆ.
ಹಂಗ ಒಂದು ತಿಂಗಳಿಂದ ವಿಶ್ವ ಏನು ಮಾಡ್ತಿದ್ನವ? ಅವ ಏನು ಮಾಡ್ತಾನ ಅವನ್ ಯಾವ ಓಣಿ ಅಂತ ಗೊತ್ತಿಲ್ರಿ ನಮ್ಗೆ. ಅಂಜಲಿ ಏನು ಮಾಡ್ತಿದ್ಲು? ಆಕಿ ಇದು ಕೆಲ್ಸಕ್ಕೆ ಹೋಗಿದ್ಲು ರೀ, ಕ್ಯಾಂಟೀನ್ ಒಳಗೆ ಊಟ ನೀಡೋ ಸರ್ವಿಸಿಗೆ ಹೋಗಿದ್ಲು. ಈಗ ಪೊಲೀಸರು ಅವತ್ತೇನು ಕರೆಕ್ಟ್ ಮಾಡಿದ್ರಿ, ಇವತ್ತು ನಿಮ್ಮ ಅಕ್ಕ ಸಾಯ್ತಿರಲ್ಲ ಹೆಂಗೆ? ಇಲ್ಲ ರೀ, ಅವ್ರದ್ದೇನು ತಪ್ಪಿಲ್ಲ. ಪೊಲೀಸರು ಪಾಪ ಅವ್ರು ಎಲ್ಲ ಎನ್ಕ್ವೈರಿ ಮಾಡ್ಯಾರ, ಅವ್ರಿಗೆ ಸಿಕ್ಕಿಲ್ಲ ರೀ. ಅವ ಮೊದ್ಲ ಮೈಸೂರಿಗೆ ಹೋಗೋಗೇನಂತ ಅವ್ರಿಗೂ ಗೊತ್ತಿಲ್ಲ ರೀ. ಅವತ್ತು ಹೇಳಿಲ್ಲ ನಾ ಅವ್ರಿಗೆ ಮೈಸೂರಿಗೆ ಹೋಗ್ಯಾನ, ನೆನಪಾಗಿಲ್ಲ. ಹೆಂಗೆ ಮಾಡ್ಯಾನ್ರಿ, ಪರಿಚಯ ಇಲ್ಲ ರೀ ನಮ್ಮ ಅಕ್ಕಂಗೆ. ಅವ ಅಲ್ಲೇ ಓಣಾನು ರೀ, ಅವ ಬೇರೆ ಕಡೆ ಮನೆ ಅಲ್ಲಿ ಓಣಾಗಿರ್ತಿದ್ದ ರೀ. ಅವ ನಮ್ಮ ಮನೆ ಕಡೆ ಅಡ್ಡಾಡೋದು ನೋಡೇ ನಾನು ನಮ್ಮ ಅಕ್ಕಗೆ ಕೇಳಿದ್ದೆ ರೀ. ಇಲ್ಲ ಹಿಂಗೆ ಬೆದರಿಕೆ ಹಾಕತ್ತಾನವ, ಅಜ್ಜಿಗೆ ಹೇಳಿ ನೀನು ಅಂತಂದು ನಮ್ಮ ಅಜ್ಜಿಗೆ ನಾ ಹೇಳಿದ್ದೆ ರೀ. ನಮ್ಮ ಅಜ್ಜಿ ನೀನು ಆಕಿ ಮಾಡಂಗಿಲ್ಲ ಅಂತ ನೀ ಎದಕ್ಕೆ ಮ್ಯಾಗ ಬಿದ್ದಿ ಅಕ್ಕಿಗೆ ಅಂತಂದ್ರೆ, ಅಮ್ಮ ಈಕಿ ಬೇಕಂದ್ರೆ ಬೇಕು ನಂಗಂದ್ರೆ ನಿಂಗೆ ಆಕಿ ಬೇಕಂದ್ರೆ ಇರೋರಿಗೆ ಕಳ್ಸಿ ನೀನು. ಈಗ ಬೆಳಿಗ್ಗೆ ಮನ್ಯಾಗ ಎಲ್ಲೆಲ್ಲಿ ಮಾಡ್ರ ಫಸ್ಟ್ ನಮ್ಮ ಮನೆಗೆ ಒಳಗೆ ಬಂದ ಹಾಲ್ನ ಮಾಡಿದ ಏನದು ಹಾಲ್ನಾಗ ರೀ? ಬೆಳಗ್ಗೆ ಬಾಗ್ಲ ತಟ್ಟಿದ ರೀ. ಅವ ಒಂದ್ಸಲ ತಟ್ಟಿದ, ನಾವು ಎಚ್ಚರಾಗ್ಲಿಲ್ಲ. 2ನೇ ಸಲ ತಟ್ಟಿದಾಗ ಎಚ್ಚರಾಗೈತ್ರಿ. ಎಚ್ಚರಾದಾಗ ನಾನು ಬೋಡ್ನಿ ಇದು ಹಾಕೊಂಡು ಹಿಂಗೆ ಎದ್ದು ಬರತ್ತೇನಿ. ಅಕ್ಕ ತಡಿ ನಾ ಬಾಗ್ಲ ತೆಗಿತೇನೆ ಅಂತಂದು ನಾ ತೆಗ್ಯಾಕೆ ಮುಂದೆ ಬಂದೇನಿ ರೀ. ಆಕಿನ ತೆಗ್ದಾಳ್ರಿ ಬಾಗ್ಲ. ಎಲ್ಲ ರೀ ಮಲ್ಕೊಂಡಿದ್ವಿ ಎಲ್ಲಾರು, ಎಲ್ಲ ನಮ್ಮ ಹೆಸರು ಯಶೋಧ ರೀ. ಇನ್ನೂ ಏನೋ ಮಾತಾಡ್ತ ಇಲ್ಲ ನಮ್ಮ ಕಾಸ್ಮೆಂಟ್ ಬೇಯಮ್ಮ, ನಾನು ಕೂಡ ಸಾರಿ ಕಲ್ತ ನಾವು ಅಂದ್ಲು. ಅವನ ಬಂದು ಹಿಂಗೆ ಮಾಡಿಬಿಟ್ಟಾರ್ರಿ ಇವತ್ತು. ವಿಡಿಯೋ ಮಾಡಿ ತೋರಿಸಿದಾಗ ಮೇಡಮ್ ಅವರಿಗೆ ಬಂದು ಹೇಳಿದೆ ನಾನು ಅಂದು ಇವರಿಗೆ ಮೇಡಮ್ ಅವರಿಗೆ ಹೇಳಿದಿಂದ ಅವ್ರು ಏನಂದ್ರಿ, ಮೂಢನಂಬಿಕೆ ಇವೆಲ್ಲ ಗಾಳಿ ಹೊಂಡ್ರಿಸಿಬಿಟ್ರು ನೋಡಿ. ನಿರಂಜಿದು ಒಂದು ಹಂಗಾಯ್ತಾ ಒಂದು ಮಗಳದ ಆಕಿದ ಆದ್ರಿಂದ ಇದೊಂದು ಗಾಳಿ ಹೊಂಡ್ರಿಸಿಬಿಟ್ರು ನೋಡು. ಮೂಢನಂಬಿಕೆ ಹೋಗ ಗಂಗಮ್ಮ ಅಂತಾವೆಲ್ಲ ಏನು ಅಂತಂದ ಈಗ ಮೇಡಮ್ ಅವ್ರು ಅಂದ್ರೆ. ಮೂಢನಂಬಿಕೆ ಹೋಗಿವೆಲ್ಲ ಅಂತ ಕಳಿಸಿದ್ರಿ. ಇಲ್ರಿ ಮನೆಗೆ ಇಲ್ರಿ, ಆಕೆ 6 ತಿಂಗಳ ಆತ್ರಿ ಹೊರಗೆ ಬಿದ್ದೆ. 8 ದಿವಸ ಆತ್ರಿ, ನಾಳೆಗೆ 8 ದಿವಸ ಆತು ಆಕೆ ಬಂದು. ಇಲ್ರಿ ಆಕಿನ ಕಡೆ ಫೋನ್ ಇತ್ತು ರೀ, ದೊಡ್ಡ ಫೋನ್. ಆ ದೊಡ್ಡ ಫೋನ ಬೇರೆದವ್ರ ಕೈ ಕೊಟ್ಟಾಗನ ಇಸ್ಕೊಂಬರಕ್ಕೆ ಹೋಗಿದ್ರಿ ಇವ್ರು ನಮ್ಮ ತಂಗಿಯರು. ಇಸ್ಕೊಂಬರಕ್ಕೆ ಹೋದಾಗ ಇಡುವೆ ತೋರಿಸ್ಯಾರ ರೀ, ಹಿಂಗೆ ಮಾಡ್ತಾನಂತ ನೋಡವ ಇಸ್ವ. ನಮಗಿಬ್ಬರು ತಂಗಿಯರು ಅದಾರ, ನಮ್ಮಮ್ಮ ಅದಾಳ, ನಾವು ಬರೋದ್ರ ಮೈಸೂರಿಗೆ ಅಂತಂತ ಅಂದ್ಲಂತ್ರಿಕಿ. ನೋಡಿ ನೀನು ಮಾಡಿರೋ ಹೋಗ್ತೀನಿ, ಇಲ್ಲದ್ರೆ ನೀನು ಗಾಡಿ ಅಳಿಗಾರ ಹಾಕಿ ಹೋಗ್ತೀನಿ, ನಾನಿಂದ ಬರ್ಲಿಕ್ಕಂದ್ರೆ ನೋಡಿ ಅಂತಂದಂತ. ಅದನ್ನ ಇವ್ರಿಗೆ ಹೇಳಿದಾಗ ಮೂಢನಂಬಿಕೆ ಅಂದ್ರೆ ರೀ ಇವರು. ಅದು ಅವನಿಗೆ ಗೊತ್ತಾರೆ, ಆಕಿಗೆ ಗೊತ್ತಾರೆ. ಆಕೆ ನಮ್ಗೆ ಹೇಳಿಲ್ರಿ, ಇಸ್ವಂದೇನು ಜೋಸ್ತಿ ನಿನಗೆ ಅಂದೆ ರೀ ನಾನು. ಅಂದ್ರೆ ಈಗ ವರ್ಷದ ಮುಂದೆ ರೀ ಇಸ್ವಂದೇನು ದೋಸ್ತಿ ನಿನಗೆ ಅಂದೆ. ಇಲ್ವೇ ನಮ್ಮ ಕಾಸ್ಮೆಂಟ್ ನಮ್ಮ ಕೂಡ ಸಾರಿ ಕಲ್ತಾನವ ಅಂದ್ರೆ ಇಷ್ಟ ಗೊತ್ತಿತ್ತು ರೀ ನನಗೆ, ಮತ್ತು ಹುಡುಕಿದ್ದು ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತೀವಿ? ಯಾರು ರೀ ಪ್ರೀತಿ ಮಾಡ್ತಿದ್ದ ಅಂತೇಳಿ ಮಾಹಿತಿ ಬಂದ. ಪ್ರೀತಿ ಮಾಡಿದೆ 2 ತಿಂಗಳು. ಮತ್ತು ನಾನು ಅದನ್ನು ಹೇಳಿನಲ್ರಿ, ಅದನ್ನು ಹೇಳ್ತೀನಿ. 2 ತಿಂಗಳಿಂದ ಒಂದು ಹೆಣ್ಣು ಹೊರಗೆ ಬೀಳ್ಬೇಕಾದ್ರೆ ಹಂಗೆ ಬೆಳಂಗಿಲ್ಲ ರೀ. ಒಂದು ಗಂಡು ಜೊತಿದ್ರೆ ಬೀಳ್ತೈತಿಲ್ಲ ರೀ. ಮೊದಲು ಈಜೇನು ಮಾಡ್ಬೇಕು ರೀ. ಫಸ್ಟ್ ಏನು ಕೇಸ್ ಆಗೈತಲ್ಲ ರೀ, ಫಸ್ಟ್ ಏನು ಈಜೇನು ಪ್ರೀತಿ ಮಾಡಿದ್ದಲ್ಲ 5ನೇ ಹುಡುಗನ, ಅವ ಒಲ್ಲೆ ಅಂತಂದು ಕೇಸಿ ಒಲ್ಲೆ ಅಂತಂದು ಕೇಸಿ ಬಂದು ಕೇಸಿ ಜಗಳ ಮಾಡಿದ ನೋಡ್ರಿ. ಅವಾಗಲಿಂದ ಈಕೆ ಹಿಂಗೆ ದಾರಿ ತಪ್ಪಿ ತಿರ್ಗಾ ಕುಂತಲ್ಲ ಈಕೆ. ಯಾವನಾರು ಪ್ರೀತಿ ಮಾಡಿದ್ರಿ ಹೇಳು, ಮತ್ತೆ ಮದುವೆ ಮಾಡಿಕೊಡ್ತೀನಿ. ಅವ್ನು ಈಜಂದೇನು ಹೆದರಿಕಿಲ್ಲ, ಕೇಸ್ ತಗೊಂಬರ್ತೀನಿ, ತಗೊಂಬಂದು ಮದುವೆ ಮಾಡ್ತೀನಿ ಅಂದೆ. ಏನಿಲ್ಲಮ್ಮ ನೀವು ನಾದಿಗೆ ಹೋಗೋನಿಗೆ ಮಾಡಿಕೊಡು ಮಾಡ್ಕೊತೀನಿ ಅಂದ್ಲು. ಇಷ್ಟ ನೋಡ್ರಿ. ನಿಮ್ಮ ಹೆಸರು? ಗಂಗಮ್ಮ ರೀ. ಅಜ್ಜಿ ಅಂದರೆ? ಹ್ಞೂ ರೀ, ತಂದೆ ತಾಯಿ ಇಲ್ರಿ, ನಾನು ಜೋಪಾನ ಮಾಡೀನಿ. ನಿಮ್ಮಂಥವ್ರು ಎಲ್ಲ ಬಂಡೆ ತಿಕ್ಕಿ ನಾನು ಜೋಪಾನ ಮಾಡೀನಿ. 10ನೇ ಸಾಲಿ ಕಲ್ಸೀನಿ, ಕಂಪ್ಯೂಟರ್ ಕಲ್ಸೀನಿ ರೀ. ಆಕಿ ಭಾಳ ಹುಷಾರಿದ್ರಿ, ಎಲ್ಲರಿಗಾದ್ರೂ ಹುಷಾರಿದ್ರಿ ಆಕೆ. ಆಯ್ತು.